7 ಕೋಟಿ ಇದ್ದ ವಾಹನ ಚಾಲಕ ಸಿಬ್ಬಂದಿಯ ವಿಚಾರಣೆ ನಡೀತಾ ಇದೆ. ಚಾಲಕ, ಇಬ್ಬರು ಗನ್ಮ್ಯಾನ್, ಸಿಬ್ಬಂದಿ ವಿಚಾರಣೆ ನಡೀತಾ ಇದೆ. ಘಟನಾ ಸ್ಥಳಕ್ಕೆ ಫಿಂಗರ್ ಪ್ರಿಂಟ್ ತಂಡ ಕೂಡ ಆಗಮಿಸಿದೆ. ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಈಗ ಸದ್ಯ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಅಂದರೆ ಆ ವಾಹನದಲ್ಲಿ ಇದ್ದಂತಹ ಡ್ರೈವರ್, ನೀವೇನು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ, ಅವರೇ ಡ್ರೈವರ್. ಈ ಹಣ ಇದ್ದಂತಹ ವಾಹನವನ್ನ ಚಲಾಯಿಸ್ತಾ ಇದ್ದಂಥವರು. ಜೊತೆಗೆ ಇಬ್ಬರು ಗನ್ಮ್ಯಾನ್ ಇರ್ತಾರೆ. ಅವರ ಬಳಿ ಆಯುಧಗಳಿದ್ರೂ ಕೂಡ ಅವರು ಅದನ್ನ ಬಳಸೋದಿಲ್ಲ. ಯಾಕೆ ಅನ್ನುವಂತಹ ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಕೆಲ ಬ್ಯಾಂಕ್ನ ಸಿಬ್ಬಂದಿ ಇರ್ತಾರೆ. ಇಷ್ಟು ಜನ ಇದ್ರೂ ಕೂಡ ಅವರನ್ನು ತಡೆಯುವಂತಹ ಪ್ರಯತ್ನ ಆಗೋದಿಲ್ಲ. ಮತ್ತೆ ಬೇಗ ಮಾಹಿತಿಯನ್ನು ಅವರು ಪೊಲೀಸರಿಗೆ ನೀಡೋದಿಲ್ಲ ಅನ್ನುವಂತಹ ಅನುಮಾನ ಕೂಡ ಇಲ್ಲಿ ಇದೆ. ಹಾಗಾಗಿ ಒಬ್ಬರಾಗ್ತಾ ಒಬ್ರು ವಿಚಾರಣೆ ನಡೀತಾ ಇದೆ. ಒಂದ್ ಕಡೆ ಸಿಸಿಟಿವಿ ಫುಟೇಜ್ ಅನ್ನ ಪರಿಶೀಲಿಸಲಾಗ್ತಾ ಇದೆ. ಆ ಗಾಡಿ ಏನು, ಇನೋವಾ ಗಾಡಿ ಎಲ್ಲಿ ಹೋಗ್ತಾ ಇದೆ ಏನು ಅನ್ನುವಂಥ ಕುರಿತಂತೆ. ದರೋಡೆ ಮಾಡೋದಕ್ಕೆ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಅನ್ನ ಅಳವಡಿಕೆ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. KA03 NC 8052 ನಂಬರ್ ಪ್ಲೇಟ್ ಅನ್ನ ಅಳವಡಿಸಿದ್ರು. ಇನೋವಾ ಕಾರಿಗೆ ಬೇರೆ ನಂಬರ್ ಪ್ಲೇಟ್ ಅನ್ನ ಅಳವಡಿಸಿದ್ದಾರೆ. ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಅನ್ನ ಅಳವಡಿಸಿತ್ತು ಈ ಗ್ಯಾಂಗ್. ಕಲ್ಯಾಣ ನಗರದ ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಅನ್ನ ಇಲ್ಲಿ ಬಳಕೆ ಮಾಡಲಾಗಿತ್ತು. ಇದು ನಮ್ಮ ಪ್ರತಿನಿಧಿ ಕಿರಣ್ ಕೂಡ ಹೇಳ್ತಾ ಇದ್ರು, ಇದು ಖಡಾಖಂಡಿತವಾಗಿ ಅವರು ನಂಬರ್ ಪ್ಲೇಟ್ ಅನ್ನ ಚೇಂಜ್ ಮಾಡಿಯೇ ಇರ್ತಾರೆ ಅಂತ. ಅದೇ ರೀತಿಯಲ್ಲಿ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ ಅಂದ್ರೆ ಅವರು ಬೇರೊಂದು ನಂಬರ್ ಪ್ಲೇಟ್ ಅನ್ನ ಬಳಸಿದ್ದಾರೆ. ಗಂಗಾಧರಯ್ಯ ಅನ್ನುವಂಥವರಿಗೆ ಸೇರಿದಂತಹ ಕಾರಿನ ನಂಬರ್ ಪ್ಲೇಟ್ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಅದು ಕೂಡ ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಇದು. ಕಲ್ಯಾಣ ನಗರದ ಸ್ವಿಫ್ಟ್ ಕಾರಿನ ನಂಬರ್ ಅನ್ನ ಅವರು ಇಲ್ಲಿ ಬಳಕೆ ಮಾಡಿರ್ತಾರೆ. ಅಂದ್ರೆ ತನಿಖಾ ಹಾದಿಯನ್ನ ತಪ್ಪಿಸುವಂತಹ ನಿಟ್ಟಿನಲ್ಲಿ ಬೇಕಾದಂತಹ ಎಲ್ಲಾ ವ್ಯವಸ್ಥೆಯನ್ನ ಇವರು ಮಾಡ್ಕೊಂತಾರೆ. ನೋಡಿ, ಅವರು ಫಸ್ಟಿಗೆ ಅಶೋಕ ಪಿಲ್ಲರ್ ಬಳಿ ವಾಹನವನ್ನ ತಡೆದಾಗ ಅಲ್ಲಿಂದ ಹಣವನ್ನ ಅವರು ಎಕ್ಸ್ಚೇಂಜ್ ಮಾಡೋದಿಲ್ಲ. ಅಶೋಕ ಪಿಲ್ಲರ್ ಬಳಿ ಕೇವಲ ಅಲ್ಲಿನ ಸಿಬ್ಬಂದಿಗಳನ್ನ ಮಾತ್ರ ಇಳಿಸ್ತಾರೆ, ಹೈಜಾಕ್ ಮಾಡ್ತಾರೆ. ನಂತರ ಅದು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಅವರು ಹಣವನ್ನ ಎಕ್ಸ್ಚೇಂಜ್ ಮಾಡ್ತಾರೆ. ನೀವು ಲೆಫ್ಟ್ ಸೈಡ್ ಅಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಅದು ಸ್ವಿಫ್ಟ್ ಕಾರು, ಒರಿಜಿನಲ್ ಸ್ವಿಫ್ಟ್ ಕಾರಿನ ದೃಶ್ಯಗಳು. KA03 NC 8052. ನೀವು ಬಲಭಾಗದಲ್ಲಿ ಗಮನಿಸ್ತಾ ಇರೋದು ಫೇಕ್ ನಂಬರ್, ಎಡಭಾಗದಲ್ಲಿ ಗಮನಿಸ್ತಾ ಇರುವಂತದ್ದು ಒರಿಜಿನಲ್ ನಂಬರ್. ಸ್ವಿಫ್ಟ್ ಕಾರಿನ ನಂಬರ್ ಅನ್ನ ಗಮನಿಸ್ತಾ ಇದ್ದೀರಿ. ಅದೇ ರೀತಿ ಹೋಲುವಂತಹ ಸೇಮ್ ನಂಬರ್ ಇರುವಂತಹ ಒಂದು ನಕಲಿ ಪ್ಲೇಟ್ ಅನ್ನ ಅವರು ಇನೋವಾ ಕಾರಿಗೆ ಅಳವಡಿಕೆ ಮಾಡ್ತಾರೆ. ಒರಿಜಿನಲ್ ಕಾರ್ ನಂಬರ್ ಒಂದ್ ಕಡೆ, ಇನ್ನು ದರೋಡೆಗೆ ಬಳಸಿದಂತಹ ಕಾರ್ ಇನ್ನೊಂದ್ ಕಡೆ. ಅದರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಬರೆದಿರೋದನ್ನ ಕೂಡ ನೀವು ಗಮನಿಸಬಹುದು. ಅಂದ್ರೆ ಅಲ್ಲಿನ ಸಿಬ್ಬಂದಿಗಳ ದಾರಿ ತಪ್ಪಿಸೋದಕ್ಕೆ ಇವರು ಬೇಕಾದಂತಹ ಎಲ್ಲಾ ಪ್ಲಾನ್ ಅನ್ನ ಯಾವ ರೀತಿ ಮಾಡಿದ್ರು ಅಂತ ನೋಡಿ. ಅವರು ಅಲ್ಲಿ ಕಾರ್ ತಡಿತಾ ಇದ್ದಂತೆ ತಾವು RBI ಆಫೀಸರ್ಸ್ ಅಂತ ಹೇಳ್ಕೊಳ್ತಾರೆ. ನೀವು ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದೀರಾ ಅಂತ ಹೇಳ್ತಾರೆ. ಒಂದ್ ತಕ್ಷಣದಲ್ಲಿ ಸಿಬ್ಬಂದಿಗಳಿಗೆ ಆ ಕ್ಷಣದಲ್ಲಿ ಗಾಬರಿ ಆಗಿದ್ರು ಆಗಿರಬಹುದು. ಹಾಗಂತ ಹೇಳಿ ಅವರು ಬಿಟ್ಟು ಕಳಿಸ್ಬಿಟ್ರಾ ಕಾರನ್ನೇ? ಒಂದಷ್ಟು ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರೋದನ್ನ ನಾವು ನೋಡಬಹುದು.